ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದಶಾವತಾರ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ 10 ವಿಭಿನ್ನ ರೂಪಗಳನ್ನು ಹೊಂದಿದ್ದಾನೆ ಎಂದು ನಂಬಲಾಗಿದೆ. ಜಗತ್ತು ಅಸ್ತವ್ಯಸ್ತವಾಗಿರುವಾಗ ಭಗವಾನ್ ವಿಷ್ಣು ತನ್ನ ಅವತಾರಗಳಲ್ಲಿ ಒಂದಾಗಿ ಅವತರಿಸುತ್ತಾನೆ ಎಂದು ನಂಬಲಾಗಿದೆ. ವಿಷ್ಣುವಿನ ಎಲ್ಲ ಅವತಾರಗಳು ಒಂದೇ ಗುರಿಯನ್ನು ಹೊಂದಿವೆ. ಇದು ವಿಭಿನ್ನ ಅವತಾರಗಳ ಮೂಲಕ ಸಾಧಿಸಲ್ಪಡುತ್ತದೆ. ಪ್ರತಿಯೊಂದು ಅವರ ದಂತಕಥೆಯನ್ನು ಹೊಂದಿದೆ. ಧರ್ಮ ಮತ್ತು ಸದಾಚಾರವನ್ನು ಮರಳಿ ತರುವುದು ಮತ್ತು ಜಗತ್ತನ್ನು, ಒಳ್ಳೆಯ ಜನರನ್ನು ದುಷ್ಟ ರಾಕ್ಷಸ ಅಸುರರಿಂದ ರಕ್ಷಿಸುವುದು ಪವಿತ್ರ ಉದ್ದೇಶವಾಗಿದೆ. ಶ್ರೀಮನ್ನಾರಾಯಣ ಸೃಷ್ಟಿಯಲ್ಲಿ ಏರುಪೇರಾದಾಗ ಯುಗ ಯುಗಗಳಲ್ಲಿ ಅವತಾರವೆತ್ತಿ ಜೀವಿಗಳನ್ನು, ವಿಶೇಷವಾಗಿ ಸಾಧು ಸಜ್ಜನರನ್ನು ರಕ್ಷಿಸುವುದಾಗಿ ವಾಗ್ದಾನ ಮಾಡಿದ್ದಾನೆ. ಮತ್ಸ್ಯ, ಕೂರ್ಮ ಮುಂತಾದವುಗಳು ಭೂಮಂಡಲಕ್ಕೆ ಅಪಾಯ ಉಂಟಾಗ ಅದರ ರಕ್ಷಣೆಗಾಗಿ ಎತ್ತಿದ ಅವತಾರಗಳು. ಮತ್ಸ್ಯ ಅವತಾರವು ಹಿಂದೂ ಧರ್ಮದ ಅತ್ಯಂತ ಪುರಾತನ ಅವತಾರಗಳಲ್ಲಿ ಒಂದಾಗಿದೆ. ಭಗವಾನ್ ವಿಷ್ಣುವನ್ನ ಸಂರಕ್ಷಕ ಎಂದು ಕರೆಯಲಾಗುತ್ತದೆ. ಮಾನವೀಯತೆ ಮತ್ತು ಪವಿತ್ರ ಗ್ರಂಥಗಳನ್ನು ದುರಂತದ ಪ್ರವಾಹದಿಂದ ರಕ್ಷಿಸಲು ವಿಷ್ಣು ಮೀನಿನ ರೂಪವನ್ನು ತೆಗೆದುಕೊಂಡರು ಎಂದು ಪುರಾಣ ಹೇಳುತ್ತದೆ. ಹಾಗಿದ್ರೆ ತಡೆಯಾಕೆ? ವಿಷ್ಣುವಿನ ಮತ್ಸ್ಯ ಅವತಾರದ ಕುರಿತು ಮತ್ತಷ್ಟು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಹೌದು, ಬ್ರಹ್ಮದೇವರು ಜ್ಞಾನದ ಮೂಲವಾದ ವೇದಗಳಲ್ಲಿ ಕಂಡುಬರುವ ಬುದ್ಧಿವಂತಿಕೆಯ ಪ್ರಕಾರ ದಣಿವರಿಯಿಲ್ಲದೆ ಕೆಲಸ ಮಾಡಿದರು. ಅದ್ಯಾಗೋ ತನ್ನ ದಣಿದ ಕಾರ್ಯದ ಸಮಯದಲ್ಲಿ ಭಗವಾನ್ ಬ್ರಹ್ಮನು ನಿದ್ರಿಸಿದನು ಮತ್ತು ಅವನ ಮೂಗಿನಿಂದ ಕುದುರೆಯ ತಲೆಯೊಂದಿಗೆ ಹಯಗ್ರೀವ ಎಂಬ ರಾಕ್ಷಸನು ಜನಿಸಿದನು. ಹಯಗ್ರೀವಾಸುರನು ಕುತಂತ್ರದಿಂದ ಬ್ರಹ್ಮನಿಂದ ವೇದಗಳನ್ನು ಕದ್ದು ಪರಾರಿಯಾಗುತ್ತಾನೆ. ಅದೃಷ್ಟವಶಾತ್ ವಿಷ್ಣು ಈ ಕಳ್ಳತನವನ್ನು ಗಮನಿಸಿದರು ಮತ್ತು ವಿಷ್ಣುವಿನ ಮೊದಲ ಅವತಾರವಾದ ಮತ್ಸ್ಯ ಅವತಾರ ಎಂದು ಕರೆಯಲ್ಪಡುವ ಸಣ್ಣ ಮೀನಿನ ರೂಪದಲ್ಲಿ ಭೂಮಿಗೆ ಇಳಿದನು. ಹಯಗ್ರೀವಾಸುರನು ವೇದಗಳನ್ನು ಅಪಹರಿಸಿ ಸಾಗರದ ತಳದಲ್ಲಿ ಅಡಗಿಸಿದ. ಇದನ್ನು ಅರಿತ ಸ್ಥಿತಿಕಾರಕ ವಿಷ್ಣು ಅಸುರನನ್ನು ಸಂಹರಿಸಿ ವೇದಗಳನ್ನು ಪುನರುತ್ಥಾನಗೊಳಿಸುವ ಯೋಜನೆಯಲ್ಲಿದ್ದ. ಕೃತಯುಗದಲ್ಲಿ ಸತ್ಯವ್ರತ ಮನುಚಕ್ರವರ್ತಿ ಮಹಾನ್ ದೈವ ಭಕ್ತ. ದೊಡ್ಡ ಆಪತ್ತು ಭೂಮಿಗೆ ಕಾದಿದೆ ಎಂಬ ಅನೇಕ ಮುನ್ಸೂಚನೆಗಳು ಅವನ ಮನವನ್ನು ತಲ್ಲಣಗೊಳಿಸಿತ್ತು. ತನ್ನನ್ನು, ತನ್ನ ರಾಜ್ಯವನ್ನು, ಪ್ರಜೆ, ಪಶು ಪಕ್ಷಿಗಳನ್ನು ರಕ್ಷಿಸುವಂತೆ ಅವನು ಮೌನ ಪ್ರಾರ್ಥನೆ ಸಲ್ಲಿಸುತ್ತಿದ್ದ. ತಾನು ನಂಬಿದ ದೈವ ತನ್ನನ್ನು ಖಂಡಿತವಾಗಿಯೂ ಕಾಪಾಡುತ್ತದೆಂಬ ಅಚಲ ವಿಶ್ವಾಸ ಅವನದ್ದು. ಅವನು ಒಮ್ಮೆ ಸ್ನಾನ ಮಾಡಲು ನದಿಗೆ ಹೋದಾಗ ಬೊಗಸೆಯಲ್ಲಿ ಚಿಕ್ಕ ಮೀನೊಂದು ಕಾಣುತ್ತದೆ. ಅದನ್ನು ಮತ್ತೆ ನದಿಗೆ ಚೆಲ್ಲಲು ಹೋದಾಗ ಭಯಭೀತವಾದ ಧ್ವನಿಯಲ್ಲಿ ಅದು ತನ್ನನ್ನು ನದಿಯಲ್ಲಿರುವ ಕ್ರೂರ ಮೀನು ಮೊಸಳೆಗಳಿಂದ ರಕ್ಷಿಸುವಂತೆ ಮಾತನಾಡುತ್ತದೆ. ಅದು ಮಾತನಾಡಿದ್ದು ಕಂಡು ಚಕಿತನಾದ ರಾಜ ಅದನ್ನು ತನ್ನ ಕಮಂಡಲಿನಲ್ಲಿ ಹಾಕಿ ಮನೆಗೆ ತಂದ. ಅಷ್ಟರಲ್ಲಾಗಲೇ ಅದು ಕಮಂಡಲಿನಷ್ಟಾಗಿತ್ತು. ಆಶ್ಚರ್ಯಗೊಂಡ ರಾಜ ಅದನ್ನು ಹರಿವಾಣಕ್ಕೆ ಹಾಕಿದ. ಅದು ತುಂಬಿತು. ಹೀಗೆ ಕೆರೆ, ಸರೋವರ, ಕೊನೆಗೆ ಸಾಗರಕ್ಕೆ ಹಾಕಿದ. ಸಾಗರದಲ್ಲಿ ಬಿದ್ದ ದೊಡ್ಡ ಮೀನನ್ನು ಕಂಡು ರಾಜ ದಿಗ್ಭ್ರಾಂತನಾಗಿ ನಿಂತ. ಅವನಿಗೇನೂ ಸಂಶಯ ಉಳಿಯಲಿಲ್ಲ. ಈ ಮೀನು ನಿಜಕ್ಕೂ ಶ್ರೀ ಹರಿಯ ಅವತಾರವೇ ಆಗಿದೆ ಎಂಬುದು ಅವನ ಅಚಲ ನಂಬಿಕೆ. ಅವನ ನಂಬಿಕೆಗೆ ಪುಷ್ಟಿಯಾಗಿ ರಾಜನೆದುರು ಬಂದ ಆ ಹೊಳೆಯುವ ಚಿನ್ನದ ಮೆರುಗಿನ ಬೆನ್ನ ಮೇಲೆ ಕೊಂಬಿರುವ ಮೀನು ರಾಜನನ್ನ ಉದ್ದೇಶಿಸಿ, ರಾಜನೇ, ಅನತಿ ಸಮಯದಲ್ಲಿ ಯುಗಾಂತ್ಯವಾಗಲಿದೆ. ಭೂಮಿಗೆ ಅಪಾಯ ಕಾದಿದೆ. ಪ್ರಳಯ ಕಾಲದಂತೆ ಭೀಕರವಾದ ಮಳೆ ಬಂದು ಜಗತ್ತನ್ನ ಮುಳುಗಿಸಲಿದೆ. ನೀನು ದೊಡ್ಡದೊಂದು ಹಡಗನ್ನು ಕಟ್ಟಿ ಅದರೊಳಗೆ ನಿನ್ನ ಪ್ರಜೆಗಳನ್ನು, ಎಲ್ಲ ಪ್ರಭೇದಗಳ ಪಶು ಪಕ್ಷಿಗಳನ್ನು, ಸಸ್ಯಗಳನ್ನು, ಬೀಜಗಳನ್ನು ತುಂಬಿ ಸಿದ್ಧನಾಗಿರು. ಆಗ ಆ ಜಲದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ. ನನ್ನ ಕೊಂಬಿಗೆ ವಾಸುಕಿಯನ್ನು ಕಟ್ಟು. ಆ ಮಹಾಮಳೆಯಿಂದ ತುಂಬಿದ ಸಾಗರದ ಪ್ರವಾಹದಿಂದ ನಿನ್ನ ಹಡಗನ್ನು ನಾನು ಸುರಕ್ಷಿತವಾಗಿ ದಡ ತಲುಪಿಸುತ್ತೇನೆ ಅಂತ ಹೇಳಿ ಅಂತರ್ಧಾನವಾಯಿತು.
ಹಾಗೆ ಮಾಯವಾದ ಮೀನು ರೂಪದ ವಿಷ್ಣು ಸಾಗರದಡಿಯಲ್ಲಿ ಮುಳುಗಿ ವೇದಗಳನ್ನು ಬಚ್ಚಿಟ್ಟುಕೊಂಡಿದ್ದ ಹಯಗ್ರೀವಾಸುರನನ್ನ ಯುದ್ಧದಲ್ಲಿ ಸಂಹರಿಸಿ ವೇದಗಳನ್ನು ಮತ್ತೆ ಬ್ರಹ್ಮದೇವರಲ್ಲಿ ಇರಿಸಿದ. ಈ ಮೊದಲು ಮನುಗೆ ಹೇಳಿದಂತೆ ಮಳೆ ಸುರಿದು ಇಳೆ ತುಂಬಿತು. ಅಭಯವಿತ್ತಂತೆ ಬಂದ ಮೀನಿನ ಕೊಂಬಿಗೆ ವಾಸುಕಿಯನ್ನ ಕಟ್ಟಿದ ರಾಜ ಸಾಗರದಲ್ಲಿ ಹಡಗನ್ನ ತೇಲಿಸಿಕೊಂಡು ಸುತ್ತಾಡಿತು. ಆ ಸಮಯದಲ್ಲಿ ಮನುವಿಗೆ ವೇದಗಳನ್ನು ಬೋಧಿಸಿತು. ಕೊನೆಗೆ ಮನುವಿನ ಹಡಗನ್ನ ಹಿಮವತ್ ಪ್ರಾಂತ್ಯದಲ್ಲಿ ಸುರಕ್ಷಿತವಾಗಿ ತಲುಪಿಸಿ ಮಾಯವಾಯಿತು. ಈ ಅಮೂಲ್ಯವಾದ ಜ್ಞಾನವನ್ನ ಮನುಸ್ಮೃತಿ ಎಂದು ಕರೆಯಲಾಯಿತು. ಹಿಂದೂ ಪುರಾಣಗಳಲ್ಲಿ ಆಳವಾದ ಸಂದೇಶಗಳನ್ನು ತಿಳಿಸಲು ಇಂತಹ ಕಥೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇದರ ವ್ಯಾಖ್ಯಾನವು ಶ್ರೀ ಅರಬಿಂದೋ ಅವರ ಕುಂಡಲಿನಿ ಜಾಗೃತಿಯ ಪರಿಕಲ್ಪನೆಗೆ ಹೋಲಿಕೆ ಮಾಡುತ್ತದೆ. ಸಣ್ಣ ಮೀನು ಕುಂಡಲಿನಿ ಶಕ್ತಿಯ ಆರಂಭಿಕ ಮೂಲವನ್ನು ಸಂಕೇತಿಸುತ್ತದೆ. ಇದು ಕ್ರಮೇಣವಾಗಿ ಬೆಳೆಯುತ್ತದೆ ಮತ್ತು ಅದು ವಾಸಿಸುವ ಪ್ರತಿಯೊಂದು ಸ್ಥಳವನ್ನು ಮೀರಿಸುತ್ತದೆ. ಮೀನು ಪ್ರತಿನಿಧಿಸುವ ಈ ಜಾಗೃತ ಜ್ಞಾನವು ಮಾನವೀಯತೆಯನ್ನ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಥೆಯಲ್ಲಿನ ಪ್ರವಾಹವು ಮಾಯೆಯನ್ನ ಸಂಕೇತಿಸುತ್ತದೆ. ಇದು ನಮ್ಮ ಆಂತರಿಕ ಶಾಂತಿಗೆ ಬೆದರಿಕೆಯನ್ನುಂಟು ಮಾಡುವ ಪ್ರಾಪಂಚಿಕ ಆಸೆಗಳೇ ಭ್ರಮೆ. ದೋಣಿ ನಮ್ಮ ಪ್ರಜ್ಞೆಯನ್ನ ಪ್ರತಿನಿಧಿಸುತ್ತದೆ. ಇದು ಮಾಯಾ ವಿನಾಶಕಾರಿ ಅಲೆಗಳಿಂದ ಜ್ಞಾನದ ಜಾಗೃತಿಯ ಮೂಲಕ ಮಾತ್ರ ಉಳಿಸಬಹುದು. 7 ಮಹಾನ್ ಋಷಿಗಳು ನಮ್ಮ ದೇಹದೊಳಗಿನ ಜ್ಞಾನದ ಕೇಂದ್ರಗಳಾದ 7 ಚಕ್ರಗಳನ್ನು ಸಂಕೇತಿಸುತ್ತಾರೆ. ಹಿಮವತ್ ಪರ್ವತಕ್ಕೆ ದೋಣಿಯನ್ನು ಕೊಂಡೊಯ್ಯುವುದು ಪ್ರಾಪಂಚಿಕ ಆಸೆಗಳಿಂದ ಆಶ್ರಯ ಪಡೆಯುವುದನ್ನು ಸೂಚಿಸುತ್ತದೆ. ನಾವು ಅವುಗಳ ಮೇಲೆ ಏರಲು ಮತ್ತು ಸತ್ಯ ಶಾಂತಿಯನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಹಿಮವತ್ ಪರ್ವತವು ನಮ್ಮ ತಲೆಯಲ್ಲಿರುವ ನಮ್ಮ ಅತ್ಯುನ್ನತ ಜ್ಞಾನ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ. ಮೀನಿನಂತೆ ವಿಷ್ಣುವಿನ ಮೊದಲ ಅವತಾರದ ಕಥೆಯು ಆಳವಾದ ಅರ್ಥಗಳು ಮತ್ತು ಪಾಠಗಳಿಂದ ತುಂಬಿದೆ. ಇದು ಜೀವನವು ಕಾಲಾನಂತರದಲ್ಲಿ ಹೇಗೆ ವಿಕಸನಗೊಂಡಿತು ಎಂಬುದನ್ನು ತೋರಿಸುತ್ತದೆ ಮತ್ತು ಹೆಚ್ಚಿನ ತಾತ್ವಿಕ ವಿಚಾರಗಳನ್ನು ವಿವರಿಸಲು ರೂಪಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಕುಂಡಲಿನಿ ಎಚ್ಚರದ ಮಸೂರದ ಮೂಲಕ ನಾವು ಮತ್ಸ್ಯ ಅವತಾರದ ಕಥೆಯನ್ನು ನೋಡಿದರೆ ಸಣ್ಣ ಮೀನು ಶಕ್ತಿಯ ಮೊದಲ ಹನಿಯನ್ನು ಪ್ರತಿನಿಧಿಸುತ್ತದೆ. ಅದು ಎಚ್ಚರಗೊಳ್ಳುತ್ತಿದ್ದಂತೆ ಶಕ್ತಿ ಮತ್ತು ಪ್ರಾಮುಖ್ಯತೆಯಲ್ಲಿ ಬೆಳೆಯುತ್ತದೆ. ಮಾಹಿತಿಯು ವಿಷಯಗಳನ್ನು ಹೇಗೆ ಬದಲಾಯಿಸಬಹುದು, ಜನರನ್ನು ಉಳಿಸಲು ಅದು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದೆಷ್ಟು ಹಯಗ್ರೀವಾಸುರನನ್ನು ಸಂಹರಿಸಿ ವೇದಗಳನ್ನು ಸಂರಕ್ಷಿಸಿ ಭೂಮಿಯನ್ನು ಉಳಿಸಿದ ವಿಷ್ಣುವಿನ ಮೊದಲ ಅವತಾರವಾದ ಮತ್ಸ್ಯ ಅವತಾರದ ಹಿಂದಿನ ಕತೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.